ಕುರ್ಚಿ ಫೈಟ್ ಜೋರಾಗಿ ನಡೀತಿದೆ. ನೋಡಿ, ಕಳೆದ 2.5 ವರ್ಷಗಳಲ್ಲಿ ಪಂಚ ಗ್ಯಾರಂಟಿ ಕಾಕಾ ಪಾಟೀಲ ನಿನ್ನ ಹೆಂಡ್ತಿಗೂ ಕಣಯ್ಯ ಫ್ರೀ, ಮಾದಪ್ಪ ನಿನ್ನ ಹೆಂಡ್ರಿಗೂ 2,000 ಬರುತ್ತೆ ಕಣಯ್ಯ, 200 ಯೂನಿಟ್ ಫ್ರೀ ಕಣಯ್ಯ, ಹಿಂಗೆ ತಮಟೆ ಹೊಡ್ಕೊಂಡೆ ಅಧಿಕಾರಕ್ಕೆ ಬಂದರು. 2.5 ವರ್ಷದಿಂದ ತಮಟೆನೇ ಹೊಡಿತಾ ಇದ್ದಾರೆ. ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಆಗಲಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 8,000 ಆಗಲಿಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮ್ ಬರಲಿಲ್ಲ, ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು, ಹಾಲಿನ ಬಿಲ್ಲು ಜಾಸ್ತಿ ಆಯಿತು, ಪ್ರೋತ್ಸಾಹಧನ ಕಮ್ಮಿ ಆಯಿತು, ಗೃಹಲಕ್ಷ್ಮಿ ಸರಿಯಾದ ಟೈಮಿಗೆ ಬರಲ್ಲ, ಶಕ್ತಿ ಯೋಜನೆ ಅಂತೇಳಿ ಹೇಳ್ಬಿಟ್ಟು ಇಡೀ ಎಲ್ಲ ನಮ್ಮ BMTC KSRTC ವ್ಯವಸ್ಥೆನೇ ಹಾಳ್ಗೆದ್ದೋಯ್ತು. ಇನ್ನು ಪವರ್ನ ಫ್ರೀ ಕೊಡ್ತೀವಿ 200 ಯೂನಿಟ್ ಅಂತಂದೇಳಿ ಅದರಲ್ಲೂ ಕಟ್ ಮಾಡಿ ಈಗ ಎಸ್ಕಾಮ್ಗಳೆಲ್ಲವೂ ಕೂಡ ಹಳ್ಳ ಹಿಡಿದು ಹೋಗಿರೋಂಥ ಸ್ಥಿತಿ ಬಂದಿದೆ. BMTC ಅವರು KSRTC ಅವರಿಗೆ ಟೈರ್ ಪಂಕ್ಚರ್ ಆದರೂ ನೀವು ಹೊಸ ಟೈರ್ ಹಾಕೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಹೀಗೆ ರಾಜ್ಯದ ಅರ್ಥವ್ಯವಸ್ಥೆಯನ್ನು ಹಾಳುಗೆಡವಿ 8 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಅತಿ ಹೆಚ್ಚು ಸಾಲದ ಹೊರೆಯನ್ನು ಹೊರಿಸುವ ಮುಖಾಂತರವಾಗಿ 16 ಬಜೆಟನ್ನು ಮಂಡಿಸಿರುವಂಥ ವಿಶ್ವದ ಕುಖ್ಯಾತ ಅರ್ಥಶಾಸ್ತ್ರಜ್ಞ ಸಿದ್ದರಾಮಯ್ಯನವರು ಒಂದು ಸತ್ತ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ಕಾರ ಅಂತೂ ಸತ್ತೋಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರ್ತಾ ಇದ್ದಾರೆ, DK ಹಿಂದೆ ಹೊರ್ತಾ ಇದ್ದಾರೆ. DKಗೆ ಮುಂದಕ್ಕೆ ಹೊರಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯನವರು ಇಲ್ಲ ನಾನೇ ಮುಂದೆ ಹೊರೋದು ಅಂತ ಅವ್ರು ಕೂತಿದ್ದಾರೆ. DK ಅವ್ರನ್ನ ಎಳೆದ್ಬಿಟ್ಟು ಮುಂದಕ್ಕೆ ಹೊರ್ಕೋಬೇಕು ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಯಾರು ಮುಂದೆ ಹೊರಲಿ, DK ಯಾರು ಮುಂದಕ್ಕೆ ಬರಲಿ, ಮುಂದೆ ಬಂದು ಹೊತ್ಕೊಳ್ಳಿ. ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ, ಇದು ರಾಜ್ಯದ ಪಾಲಿಗೆ ಸತ್ತೋಗಿ ಆಗಿದೆ. ಈ ಸತ್ತು ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ, ಹಿಂದೆ ಯಾರು ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಈ ಸರ್ಕಾರ ತೊಲಗಬೇಕು, ಈ ಪ್ರಕಾರ ತೊಲಗಿಸ್ಬೇಕು, ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ. 5 ವರ್ಷ ಕೊಟ್ಬಿಟ್ಟಿದ್ದೀವಲ್ಲ, 140 ಸೀಟ್ ಬೇರೆ ಬಂದ್ಬಿಟ್ಟಿದ್ದಾವಲ್ಲ, ಬೈ ಎಲೆಕ್ಷನ್ನು ಸೇರಿದಂತೆ ಆ ಸೀಟನ್ನು ಗೆದ್ದಿದ್ದಾರಲ್ಲ, ಏನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇನ್ನು 2.5 ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸ್ಬೇಕು, ಪಾಠ ಕಲಿಬೇಕು. BJP ಅವರು ನಾವು ಒಂದು ಸರಿ ಮೈ ಮರೆತು ಬಿಡ್ತೀವಿ, ಯಾಮಾರಿಬಿಡ್ತೀವಿ. ನಾವು ಕೂಡ ಸರಿಯಾಗಿ ಪಾಠ ಕಲ್ತ್ಕೊಳ್ಳೋದಕ್ಕೆ, ನಿಮ್ಮ ವಿಶ್ವಾಸವನ್ನು ಮತ್ತೆ ಗಳಿಸ್ಕೊಳ್ಳೋದಕ್ಕೆ BJP JDS ನಾವು ಸಂಘಟಿತವಾದ ಪ್ರಯತ್ನವನ್ನು ಮಾಡಬೇಕು. ಬಟ್ 2.5 ವರ್ಷ ಇದೇ ಕಗ್ಗತ್ತಲು ಮುಂದುವರಿಯುತ್ತೆ. ಸಿದ್ದರಾಮಯ್ಯನವರು ಆ ಹೆಣನ ಮುಂದೆ ಹೊರ್ತಾ ಇದ್ದಾರೆ, DK ಹಿಂದೆ ಹೊರ್ತಾ ಇದ್ದಾರೆ. DKಗೆ ಮುಂದಕ್ಕೆ ಹೊರಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯನವರು ಇಲ್ಲ ನಾನೇ ಮುಂದೆ ಹೊರೋದು ಅಂತ ಅವ್ರು ಕೂತಿದ್ದಾರೆ. DK ಅವ್ರನ್ನ ಎಳೆದ್ಬಿಟ್ಟು ಮುಂದಕ್ಕೆ ಹೊತ್ಕೋಬೇಕು ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯ ಯಾರು ಮುಂದೆ ಹೊರಲಿ, DK ಯಾರು ಮುಂದಕ್ಕೆ ಬರಲಿ, ಮುಂದೆ ಬಂದು ಹೊತ್ಕೊಳ್ಳಿ. ಸರ್ಕಾರ ಅಂತೂ ಸತ್ತೋಗಿದೆಯಲ್ಲ, ಇದು ರಾಜ್ಯದ ಪಾಲಿಗೆ ಸತ್ತೋಗಿ ಆಗಿದೆ. ಈ ಸತ್ತು ಹೆಣ ಹೊತ್ಕೊಂಡು ಹೋಗಿರೋ ಸರ್ಕಾರದಲ್ಲಿ ಮುಂದೆ ಯಾರು ಬರ್ತಾರೆ, ಹಿಂದೆ ಯಾರು ಬರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಈ ಸರ್ಕಾರ ತೊಲಗಬೇಕು, ಈ ಪ್ರಕಾರ ತೊಲಗಿಸ್ಬೇಕು, ತೀರಿಸ್ಬೇಕು ಅಂತ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ. 5 ವರ್ಷ ಕೊಟ್ಬಿಟ್ಟಿದ್ದೀವಲ್ಲ, 140 ಸೀಟ್ ಬೇರೆ ಬಂದ್ಬಿಟ್ಟಿದ್ದಾವಲ್ಲ, ಬೈ ಎಲೆಕ್ಷನ್ನು ಸೇರಿದಂತೆ ಆ ಸೀಟನ್ನು ಗೆದ್ದಿದ್ದಾರಲ್ಲ, ಏನು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇನ್ನು 2.5 ವರ್ಷ ಜನ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸ್ಬೇಕು, ಪಾಠ ಕಲಿಬೇಕು. BJP ಅವರು ನಾವು ಒಂದು ಸರಿ ಮೈ ಮರೆತು ಬಿಡ್ತೀವಿ, ಯಾಮಾರಿಬಿಡ್ತೀವಿ. ನಾವು ಕೂಡ ಸರಿಯಾಗಿ ಪಾಠ ಕಲ್ತ್ಕೊಳ್ಳೋದಕ್ಕೆ, ನಿಮ್ಮ ವಿಶ್ವಾಸವನ್ನು ಮತ್ತೆ ಗಳಿಸ್ಕೊಳ್ಳೋದಕ್ಕೆ BJP JDS ನಾವು ಸಂಘಟಿತವಾದ ಪ್ರಯತ್ನವನ್ನು ಮಾಡಬೇಕು. ಬಟ್ 2.5 ವರ್ಷ ಇದೇ ಕಗ್ಗತ್ತಲು ಮುಂದುವರಿಯುತ್ತೆ.